ಕಾಸರಗೋಡು ಜಿಲ್ಲೆಯ ಅತ್ಯಂತ ಪುರಾತನ ಮನೆತನವಾದ ಎಣ್ಮಕಜೆ ಮನೆತನದ ಪ್ರಭಾವಶಾಲಿ ದೈವ ಪಿಲಿಚಾಂಡಿ ದೈವದ ನೇಮೋತ್ಸವಕ್ಕೆ ತನ್ನದೇ ಆದ ಮಹತ್ವವಿದೆ. ಸುಮಾರು 500 ವರ್ಷಗಳ ಇತಿಹಾಸವಿರುವ ಎಣ್ಮಕಜೆ ಮನೆತನ ಹಿಂದಿನಿಂದಲೂ ಧರ್ಮಚಾವಡಿ ಎನ್ನುವ ಹೆಸರಿನಲ್ಲಿ ಗುರುತಿಸಿಕೊಂಡಿತ್ತು. ಇಲ್ಲಿನ ಪ್ರಧಾನ ದೈವ ಪಿಲಿಚಾಂಡಿ ಚಾವಡಿಯ ಮುಂದೆ ನ್ಯಾಯ ತೀರ್ಮಾನವಾಗುವ ಕಾರಣ ಎಲ್ಲರೂ ಈ ದೈವದ ಮೇಲಿನ ನಂಬಿಕೆಯಿಂದಲೇ ತೊಂದರೆಗಳಿಗೆ ಪರಿಹಾರಗಳನ್ನು ಕಂಡುಕೊಳ್ಳುತ್ತಿದ್ದರು. ತುಳುನಾಡಿನಲ್ಲಿ ಆರಾಧಿಸಿಕೊಂಡು ಬರುತ್ತಿರುವ ದೈವಗಳಲ್ಲಿ ಅತ್ಯಂತ ಪ್ರಭಾವಶಾಲಿ ದೈವವಾದ ಪಿಲಿಚಂಡಿ. ತುಳುವಿನಲ್ಲಿ ಪಿಲಿ ಅಂದ್ರೆ ಹುಲಿ, ಚಾಂಡಿ ಅಂದ್ರೆ ಚಾಮುಂಡಿ ಎನ್ನುವ ಅರ್ಥವಿದೆ. ಕಾಸರಗೋಡು ಜಿಲ್ಲೆಯ ಎಣ್ಮಕಜೆ ಮನೆತನದಲ್ಲಿ ಈ ದೈವಗಳನ್ನ ಅನಾದಿ ಕಾಲದಿಂದಲೂ ಆರಾಧಿಸಿಕೊಂಡು ಬರುತ್ತಿದ್ದಾರೆ. ಈ ದೈವದ ಮಹತ್ವದಿಂದಲೇ ಎಣ್ಮಕಜೆ ಮನೆತನದ ಹೆಸರನ್ನೇ ಇಲ್ಲಿನ ಗ್ರಾಮ ಪಂಚಾಯತ್ಗೂ ಇಡಲಾಗಿತ್ತು. ಪ್ರತಿ ವರ್ಷಕ್ಕೊಮ್ಮೆ ಇಲ್ಲಿನ ಗ್ರಾಮಸ್ಥರ ಕೂಡುವಿಕೆಯಲ್ಲಿ ದೈವದ ನೇಮೋತ್ಸವ ನಡೆಯುತ್ತದೆ. ಮುಳಿ ಹುಲ್ಲಿನ ಮೇಲ್ಛಾವಣಿಯ ದೈವಸ್ಥಾನದಲ್ಲಿ ಪಿಲಿಚಾಂಡಿ ದೈವವನ್ನು ಆರಾಧಿಸಿಕೊಂಡು ಬರುತ್ತಿದ್ರು. 1994ರಲ್ಲಿ ಈ ದೈವಸ್ಥಾನಕ್ಕೆ ಬೆಂಕಿಯ ಚೆಂಡೊಂದು ಬಿದ್ದು ಇಡೀ ದೈವಸ್ಥಾನವೇ ಭಸ್ಮವಾಗಿ ಹೋಗಿತ್ತು. ಬಳಿಕ ಆರಾಧನೆ ಇಲ್ಲದ ಕಾರಣ ಗ್ರಾಮದ ಜನ ಹಲವು ಸಂಕಷ್ಟಗಳನ್ನು ಅನುಭವಿಸಬೇಕಾಗಿತ್ತು. ಆ ಬಳಿಕ ಅನಿವಾಸಿ ಭಾರತೀಯರಾದ ಎಣ್ಮಕಜೆ ಮನೆತನದ ಸುಧೀರಗ ಕುಮಾರ್ ಶೆಟ್ಟಿ ಈ ದೈವಸ್ಥಾನದ ಸಂಪೂರ್ಣ ಜೀರ್ಣೋದ್ಧಾರದ ಜವಾಬ್ದಾರಿಯನ್ನ ಹೊತ್ತು ಹಿಂದಿನ ಸ್ಥಳದಲ್ಲೇ ಹೊಸ ದೈವಸ್ಥಾನವನ್ನ ಕಟ್ಟಿ 2004ಕ್ಕೆ ದೈವಕ್ಕೆ ಸಮರ್ಪಿಸಿದ್ರು. ಆ ಬಳಿಕ ಇಲ್ಲಿನವರೆಗೂ ಇಲ್ಲಿ ಯಾವುದೇ ಅಡೆತಡೆಗಳಿಲ್ಲದೆ ಪಿಲಿಚಂಡಿ ದೈವದ ನೇಮೋತ್ಸವ ನಡೆದುಕೊಂಡು ಬರುತ್ತಿದ್ದು, ಸಾವಿರ ಸಂಖ್ಯೆಯಲ್ಲಿ ಗ್ರಾಮಸ್ಥರು ಈ ಕಾರ್ಯಕ್ರಮಗಳಲ್ಲಿ ಭಾಗಿಯಾಗುತ್ತಿದ್ದಾರೆ. ನಾವಂತ ಹೇಳಿದ್ರೆ ಈ ದೈವ ಅಂತ ಹೇಳಿದ್ರೆ ನಮ್ಮ ಮನೆಗೆ ಮಾತ್ರ ಅಲ್ಲ, ಇಡೀ ಊರಿಗೆ ಇದು ದೈವ. ಯಾಕಂತ ಹೇಳಿದ್ರೆ ಇದು 94ನೇ ಇಸ್ವಿಯಲ್ಲಿ ಅಗ್ನಿಸ್ಪರ್ಶ ಆಗಿ ಒಂದು 10 ವರ್ಷ ಏನು ಕಾರ್ಯಕ್ರಮ ನಡೀಲಿಲ್ಲ ಇಲ್ಲಿ. ಆ 10 ವರ್ಷದಲ್ಲಿ ಅದರ ಮಹತ್ವ ಏನು ಅಂತೇಳಿ ನಮ್ಮ ಇಡೀ ಊರಿಗೆ ಗೊತ್ತಾಗಿದೆ. ಆ ನಂತರ 2004ರಲ್ಲಿ ಅದನ್ನು ಪುನಃ ಪ್ರತಿಷ್ಠಾಪನೆ ಮಾಡಿ ವೈಭವದಿಂದ ಈಗ ನಡೆಯುವಂಥ ಈ 3 ದಿವಸದ ಕಾರ್ಯಕ್ರಮ ಈಗ ಏನಾಗಿದೆ ಅಂತ ಹೇಳಿದರೆ ನಮಗೆ 2004ರಿಂದ ಈಗ 21 ವರ್ಷಗಳಿಂದ ಇದು ನಡೀತಾ ಉಂಟು. ಅದರದ್ದು ಒಂದು ವ್ಯತ್ಯಾಸವನ್ನೇ ನಾವು ಈ ಊರಿನಲ್ಲಿ ಕಾಣ್ಬೋದು. ನಮಗಂದರೆ ಆ 10 ವರ್ಷ ಇಲ್ಲದಿರುವಾಗ ಈ ಊರಿಗೆ ಬೆಳಕಿಲ್ಲದಾಗಿತ್ತು. ಈಗ ಈ 21 ವರ್ಷದಲ್ಲಿ ಇದರ ಒಂದು ಮಹತ್ವ ಎಷ್ಟುಂಟು ಅಂತ ಹೇಳಿದರೆ ಎಲ್ರಿಗೂ ಸುಭಿಕ್ಷೆ, ಶಾಂತಿ, ನೆಮ್ಮದಿ ಎಲ್ಲ ಇದರಿಂದ ಸಿಗುವಂಥ ಒಂದು ವ್ಯವಸ್ಥೆ. ಅದು ನಮ್ಮ ಬಹಳ ಪೂರ್ವಜರಿಂದ ಬಂದಂಥ ಒಂದು ವ್ಯವಸ್ಥೆಯನ್ನು ನಾವು ಮುಂದುವರಿಸ್ತಾ ಹೋಗ್ತಾ ಇದ್ದೇವೆ. ಕಾಸರಗೋಡು ಜಿಲ್ಲೆಯಲ್ಲಿರುವಂತಹ ಎಣ್ಮಕಜೆ ಪಂಚಾಯತ್ ವ್ಯಾಪ್ತಿಯಲ್ಲಿ ಬರುವಂಥ ತರವಾಡಿನ ಮನೆ ಇದಂತ ಹೇಳಿದರೆ ಈ ಪಂಚಾಯತಿಗೆ ಹೆಸರು ಬಂದಿರುವುದೇ ಈ ಮನೆತನದಿಂದ. ಈ ಎಣ್ಮಕಜೆ ತರವಾಡು ಅಂತ ಹೇಳುವ ಹೆಸರಿನಿಂದಲೇ ಎಣ್ಮಕಜೆ ಪಂಚಾಯತ್ ಪ್ರದೇಶ ಬಹಳ ವ್ಯಾಪ್ತಿಯನ್ನು ಹೊಂದಿರುವಂತಹ ಎಣ್ಮಕಜೆ ಪಂಚಾಯತ್. ಅದರ ಹೆಸರೇ ಇರುವುದು ಇಲ್ಲಿಯ ತರವಾಡಿನ ಮನೆಯ ಹೆಸರು. ಈ ಊರಿಗೆ ಬಹಳ ಹಿಂದಿನಿಂದಲೇ ಯಾವುದೇ ರೀತಿಯ ಒಂದು ವಾದ ವಿವಾದಗಳಿರಲಿ, ಇಲ್ಲ ಯಾವುದೇ ಕಷ್ಟಗಳಿರಲಿ, ಅದಕ್ಕೆ ಸ್ಪಂದಿಸುವಂತಹ, ನ್ಯಾಯ ತೀರ್ಮಾನ ಮಾಡುವಂತಹ ಒಂದು ಚಾವಡಿ ಇದ್ದದ್ದು ಇದೇ ಮನೆಯಲ್ಲಿ. ಮತ್ತು ಹಿಂದಿನ ಕಾಲದಿಂದಲೇ ಪಟೇಲರ ಮನೆ